ನಮಸ್ಕಾರ. ಎಐ ಬಳಸಿ ಹಣ ಮಾಡೋಕೆ ಕೋಡಿಂಗ್ ಗೊತ್ತಿರಲೇಬೇಕಾ? ಖಂಡಿತ ಇಲ್ಲ. ಕೋಡಿಂಗ್ ಜ್ಞಾನ ಇಲ್ಲದೆಯೂ ಎಐನಿಂದ ಹೇಗೆ ದುಡ್ಡು ಮಾಡ್ಬೋದು ಅಂತ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಈ ನಂಬರ್ ನೋಡಿ, 1.5 ಲಕ್ಷ ರೂಪಾಯಿ. ಇದನ್ನ ಸಂಪಾದಿಸಿದ್ಯಾರು ಗೊತ್ತಾ? ಭಾರತದಲ್ಲಿರೋ ಒಬ್ಬ 10ನೇ ಕ್ಲಾಸ್ ಹುಡುಗ. ಅದು ಕೇವಲ 2 ತಿಂಗಳಲ್ಲಿ. ಅರೆ, ಹೇಗ್ ಸಾಧ್ಯ ಅಂದ್ರ ಎಐ ಟೂಲ್ಸ್ ಬಳಸಿ. ಸರಿಯಾದ ದಾರಿಯಲ್ಲಿ ಹೋದ್ರೆ ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇಂಡಿಯಾ ಟುಡೇ ಆರ್ಟಿಕಲ್ 1ರಲ್ಲಿ ಹೇಳಿದ ಹಾಗೆ ಅವನೊಬ್ಬ ಕೋಡರ್ ಅಲ್ಲ, ಕೇವಲ ಕ್ರಿಯೇಟಿವ್ ಮತ್ತು ಕ್ಯೂರಿಯಸ್ ಆಗಿದ್ದ ಅಷ್ಟೇ. ನೋಡಿ, ಈ ಮಾತು ಎಷ್ಟು ಮುಖ್ಯ. ಅಂದ್ರೆ ಕ್ರಿಯೇಟಿವಿಟಿ ಮತ್ತು ಕಲಿಯೋ ಆಸಕ್ತಿ ಇದ್ರೆ ಸಾಕು, ಯಾರಾದ್ರೂ ಈ ಫೀಲ್ಡಲ್ಲಿ ಗೆಲ್ಬಹುದು. ಹಾಗಾದ್ರೆ ಆ ಹುಡುಗನ್ ತರನೇ ಶುರು ಮಾಡೋದು ಹೇಗೆ? ಮೊದಲ ಹೆಜ್ಜೆ ಏನು? ಬನ್ನಿ ಅದಕ್ಕೊಂದು ಕ್ಲಿಯರ್ ಆದ ದಾರಿಯನ್ನ ಈಗ ನೋಡೋಣ. ಸರಿ, ಇವತ್ತು ನಾವು ಮಾತಾಡೋ ವಿಷಯಗಳು ಹೇಗಿವೆ? ಮೊದಲು ಹೊಸ ಎಐ ಸೈಡ್ ಹಸಲ್ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಸ್ಟೆಪ್ 1 ಸರಿಯಾದ ಟೂಲ್ ಆಯ್ಕೆ ಮಾಡೋದು ಹೇಗೆ. ಸ್ಟೆಪ್ 2 ಅದನ್ನ ಬಳಸಿ ಏನಾದ್ರೂ ಕ್ರಿಯೇಟ್ ಮಾಡೋದು. ಮತ್ತು ಸ್ಟೆಪ್ 3 ಅದನ್ನ ಒಂದು ಸರ್ವಿಸ್ ಆಗಿ ಕೊಟ್ಟು ಹಣ ಗಳಿಸೋದು. ಕೊನೆಗೆ ನಮ್ಮ ಎಐ ಜರ್ನಿ ಶುರು ಮಾಡೋದು ಹೇಗೆ ಅಂತ ನೋಡೋಣ. ಇದೊಂದು ಸಿಂಪಲ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹಾಗಾದ್ರೆ ಮೊದಲನೇ ವಿಭಾಗ ಹೊಸ ಎಐ ಸೈಡ್ ಹಸಲ್. ಕೇಳೋಕೆ ದೊಡ್ಡದಾಗನ್ಸಿದ್ರು ಇದು ರಾಕೆಟ್ ಸೈನ್ಸ್ ಏನಲ್ಲ. ಇದೊಂದು ತುಂಬಾನೇ ಸಿಂಪಲ್ ಆದ ಫ್ರೇಮ್ವರ್ಕ್. ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ನಮ್ಮ ಟೂಲ್ ಅನ್ನು ಆಯ್ಕೆ ಮಾಡೋದು. ನೋಡಿ, ಒಂದೇ ಸಾರಿ ಎಲ್ಲ ಎಐ ಟೂಲ್ಗಳನ್ನು ಕಲಿಯೋಕೆ ಹೋಗ್ಬಾರ್ದು. ಅದ್ರ ಬದಲು ಯಾವುದಾದ್ರೂ ಒಂದೇ ಒಂದು ಟೂಲ್ ಮೇಲೆ ಫೋಕಸ್ ಮಾಡಿ. ಅದರಲ್ಲಿ ಮಾಸ್ಟರ್ ಆಗಬೇಕು. ಅದೇ ನಮ್ಮ ಸೂಪರ್ ಪವರ್. ಈಗ ಯಾವ ಟೂಲ್ ಆಯ್ಕೆ ಮಾಡೋದು? ಸಿಂಪಲ್. ಬರವಣಿಗೆ, ಐಡಿಯಾಗಳು, ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಆಸಕ್ತಿ ಇದ್ರೆ ChatGPT ನಂಥ ಟೂಲ್ಸ್ಗಳು ಬೆಸ್ಟ್. ಬ್ಲಾಗ್ ಪೋಸ್ಟ್, ಇಮೇಲ್ ಹೀಗೆ ಏನೇ ಬೇಕಿದ್ರೂ ಬರೆಸ್ಬೋದು. ಇಲ್ಲ, ಡಿಸೈನ್, ಇಮೇಜ್, ವಿಜುವಲ್ಸ್ ಕಡೆಗೆ ಒಲವಿದ್ರೆ ಮಿಡ್ ಜರ್ನಿ ತರಹದ ಟೂಲ್ಸ್ಗಳಿವೆ. ಇದರಿಂದ ಯುನೀಕ್ ಆದ ಇಮೇಜ್ಗಳನ್ನ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಮಾಡ್ಬೋದು. ಕೆಲವು ಪಾಪ್ಯುಲರ್ ಟೂಲ್ಗಳು ಅಂದ್ರೆ ChatGPT, ಮಿಡ್ ಜರ್ನಿ, ಕ್ಲಾಡ್ ಮತ್ತು ಜೆಮಿನಿ. ಆಮೇಲೆ ನೋಷನ್ ಎಐ ಕೂಡ ಇದೆ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಶುರು ಮಾಡ್ಬೋದು. ಸರಿ, ಟೂಲ್ ಆಯ್ಕೆ ಆಯ್ತು. ಈಗ ಮುಂದಿನ ಹಂತ ಅಂದ್ರೆ ಸ್ಟೆಪ್ 2. ಇಲ್ಲಿ ನಾವು ಸುಮ್ಮನೆ ಟೂಲ್ ಕಲಿಯೋದಲ್ಲ, ಅದನ್ನ ಬಳಸಿ ಏನಾದ್ರೂ ಕ್ರಿಯೇಟ್ ಮಾಡಕ್ ಶುರು ಮಾಡ್ತೀವಿ. ಅಂದ್ರೆ ನಮ್ಮ ಸ್ಕಿಲ್ ಅನ್ನ ಪ್ರಾಡಕ್ಟ್ ಆಗಿ ಬದಲಾಯಿಸೋದು. ಉದಾಹರಣೆಗೆ ChatGPT ತಗೊಳ್ಳೋಣ. ಒಂದು ಒಳ್ಳೆ SEO ಆಪ್ಟಿಮೈಸ್ಡ್ ಬ್ಲಾಗ್ ಪೋಸ್ಟ್ ಬರೆಯೋಕ್ಕೆ ನಾವು ಅದಕ್ಕೆ ಡೀಟೇಲ್ಡ್ ಆಗಿ ಪ್ರಾಂಪ್ಟ್ ಅಂದ್ರೆ ಸೂಚನೆ ಕೊಡಬೇಕು. ಇದೇ ತರಹದ ಕಂಟೆಂಟ್ ಬರೆದು ಬೇರೆಯವರಿಗೆ ಅಂದ್ರೆ ಕ್ಲೈಂಟ್ಸ್ಗಳಿಗೆ ಸರ್ವಿಸ್ ಆಗಿ ಕೊಡಬಹುದು. ಕೇವಲ ಬ್ಲಾಗ್ ಪೋಸ್ಟ್ ಅಷ್ಟೇ ಅಲ್ಲ, ಇಡೀ ಈ ಬುಕ್ಕನ್ನೇ ಎಐ ಸಹಾಯದಿಂದ ಬರಿಬೋದು. ಆಮೇಲೆ ಅದನ್ನ ಅಮೆಜಾನ್ ಕಿಂಡಲ್ ಡೈರೆಕ್ಟ್ ಪಬ್ಲಿಷಿಂಗ್ ತರಹದ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿ ಸೆಲ್ಫ್ ಪಬ್ಲಿಷ್ ಮಾಡಿ ದುಡ್ಡು ಮಾಡ್ಬೋದು. ಈಗ ಇಮೇಜ್ಗಳ ಕಡೆ ಬರೋಣ. ಮಿಡ್ ಜರ್ನಿ ತರಹದ ಎಐ ಟೂಲ್ಗಳು ಎಷ್ಟು ರಿಯಲಿಸ್ಟಿಕ್ ಆದ ಫೋಟೋಗಳನ್ನು ಕ್ರಿಯೇಟ್ ಮಾಡ್ತಿವೆ ಅಂದ್ರೆ ನಂಬೋಕೂ ಆಗಲ್ಲ. ಈ ತರಹದ ಯುನೀಕ್ ಸ್ಟಾಕ್ ಫೋಟೋಗಳನ್ನ ಮಾಡಿ ಶಟರ್ ಸ್ಟಾಕ್ ಅಥವಾ ಅಡೋಬೆ ಸ್ಟಾಕ್ ತರಹದ ವೆಬ್ಸೈಟ್ಸ್ಗಳಲ್ಲಿ ಮಾರಾಟ ಮಾಡಬಹುದು. ಇನ್ನೊಂದು ಸೂಪರ್ ಐಡಿಯಾ ಅಂದ್ರೆ ಪ್ರಿಂಟ್ ಆನ್ ಡಿಮ್ಯಾಂಡ್. ಅಂದ್ರೆ ಎಐಯಿಂದ ಟೀ ಶರ್ಟ್, ಪೋಸ್ಟರ್, ಮಗ್ ಹೀಗೆ ಯಾವುದಕ್ಕಾದ್ರೂ ಬೇಕಾದ ಡಿಸೈನ್ ಮಾಡೋದು. ಆಮೇಲೆ ಝಾಝಲ್ ಅಥವಾ ರೆಡ್ ಬಬಲ್ ತರಹದ ಸೈಟ್ಗಳಲ್ಲಿ ಅಪ್ಲೋಡ್ ಮಾಡೋದು. ಯಾರಾದ್ರೂ ಆರ್ಡರ್ ಮಾಡಿದಾಗ ಅವರೇ ಪ್ರಿಂಟ್ ಮಾಡಿ ಕಳಿಸ್ತಾರೆ, ನಮಗೆ ಕಮಿಷನ್ ಬರುತ್ತೆ. ಇದೊಂದು ರೀತಿಯ ಪ್ಯಾಸಿವ್ ಇನ್ಕಮ್. ಓಕೆ, ಈಗ ನಮ್ಮ ಹತ್ರ ಒಂದು ಸ್ಕಿಲ್ ಇದೆ, ಅದರಿಂದ ಏನಾದರೂ ಕ್ರಿಯೇಟ್ ಕೂಡ ಮಾಡಿದೀವಿ. ಈಗ ಫೈನಲ್ ಸ್ಟೆಪ್ 3. ಇದನ್ನ ಒಂದು ಸರ್ವಿಸ್ ಆಗಿ ಕೊಟ್ಟು ಹಣ ಮಾಡೋದು ಹೇಗೆ? ಕ್ಲೈಂಟ್ಗಳನ್ನು ಹುಡ್ಕೋಕೆ 2 ಮುಖ್ಯ ದಾರಿಗಳಿವೆ. ಒಂದು ಫ್ರೀಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಗಳನ್ನು ಬಳಸೋದು. ಇನ್ನೊಂದು ನಮ್ಮ ಸುತ್ತಮುತ್ತ ಇರೋ ಲೋಕಲ್ ಬಿಸ್ನೆಸ್ಗಳನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು. ಅಪ್ವರ್ಕ್, ಫೈವರ್, freelancer.com ಇವೆಲ್ಲ ತುಂಬಾನೇ ದೊಡ್ಡ ಫ್ರೀಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಗಳು. ಇಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಮ್ಮ ಎಐ ಸರ್ವೀಸಸ್ಗಳನ್ನ ಆಫರ್ ಮಾಡಕ್ಕೆ ಶುರು ಮಾಡಬಹುದು. ಇಲ್ಲಿ ಒಂದು ಪ್ರೋ ಟಿಪ್. ಸುಮ್ನೆ ಹೋಗಿ ನನಗೆ ಎಐ ಗೊತ್ತು, ಕೆಲ್ಸ ಕೊಡಿ ಅಂದ್ರೆ ಆಗಲ್ಲ. ಅದಕ್ಕೂ ಮುಂಚೆ ನಮ್ಮದೇ ಆದ ಒಂದು ಸಣ್ಣ ಪೋರ್ಟ್ಫೋಲಿಯೋ ರೆಡಿ ಮಾಡ್ಕೋಬೇಕು. ಅಂದ್ರೆ ನಾವು ಎಐ ಬಳಸಿ ಏನೆಲ್ಲ ಮಾಡಿದೀವಿ ಅನ್ನೋ ಸ್ಯಾಂಪಲ್ಗಳನ್ನ ತೋರಿಸ್ಬೇಕು. ಆಗ ಕ್ಲೈಂಟ್ಗಳಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಈಗಂತೂ ಪ್ರಾಂಪ್ಟ್ ಇಂಜಿನಿಯರ್ ಅಂತ ಒಂದು ಹೊಸ ಕೆರಿಯರ್ ಆಪ್ಷನ್ ಬಂದಿದೆ. ಅಂದ್ರೆ ಏನು? ಎಐಗೆ ಸರಿಯಾದ ಡೀಟೇಲ್ಡ್ ಆದ ಸೂಚನೆಗಳನ್ನ ಅಂದ್ರೆ ಪ್ರಾಂಪ್ಟ್ಗಳನ್ನ ಕೊಟ್ಟು ಕ್ಲೈಂಟ್ಗೆ ಬೇಕಾದ ಹಾಗೆ ರಿಸಲ್ಟ್ ತರಿಸೋದು. ಇದು ಈಗ ತುಂಬಾನೇ ಡಿಮ್ಯಾಂಡ್ನಲ್ಲಿರೋ ಸ್ಕಿಲ್ ಮತ್ತು ಇದರಿಂದ ಒಳ್ಳೆ ಸಂಪಾದನೆ ಮಾಡ್ಬೋದು. ಸರಿ, ಈಗ ನಮ್ಮ ಚರ್ಚೆಯ ಕೊನೆಗೆ ಬಂದಿದ್ದೇವೆ. ಹಾಗಾದ್ರೆ ನಮ್ಮ ಎಐ ಜರ್ನಿ ಶುರು ಮಾಡಕ್ಕೆ ಆ ಸಿಂಪಲ್ ಆದ ಬ್ಲೂ ಪ್ರಿಂಟ್ ಏನು ಅಂತ ಇನ್ನೊಮ್ಮೆ ನೋಡೋಣ ಬನ್ನಿ. ನೆನ್ಪಿಡಿ, ಕೇವಲ 3 ಸ್ಟೆಪ್ಸ್. ಮೊದಲನೇದು, ಒಂದು ಎಐ ಟೂಲ್ ಪಿಕ್ ಮಾಡಿ ಅದರಲ್ಲಿ ಮಾಸ್ಟರ್ ಆಗಿ.
ಎರಡನೇದು, ಅದರಿಂದ ಏನಾದ್ರೂ ವ್ಯಾಲ್ಯೂ ಇರುವಂಥದ್ದನ್ನ ಕ್ರಿಯೇಟ್ ಮಾಡಿ. ಮೂರನೇದು, ಅದನ್ನ ಒಂದು ಸರ್ವಿಸ್ ಆಗಿ ಆಫರ್ ಮಾಡಿ. ನೋಡಿ, ಈ ಇಡೀ ಚರ್ಚೆಯ ಮುಖ್ಯವಾದ ಸಂದೇಶ ಒಂದೇ. ಈ ಹೊಸ ಎಐ ಇಕಾನಮಿಯ ಭಾಗವಾಗೋಕೆ ದೊಡ್ಡ ಟೆಕ್ನಿಕಲ್ ಡಿಗ್ರಿ ಬೇಕಿಲ್ಲ, ಕೋಡಿಂಗ್ ಗೊತ್ತಿರಬೇಕಂತನೂ ಇಲ್ಲ. ಬೇಕಾಡಿರೋದು ಕೇವಲ ಕ್ಯೂರಿಯಾಸಿಟಿ ಮತ್ತು ಕಲಿಯೋ ಮನಸ್ಸು ಅಷ್ಟೇ. ಹಾಗಾದ್ರೆ ಎಲ್ಲವನ್ನೂ ಮುಗಿಸೋಕ್ ಮುಂಚೆ ಒಂದು ಪ್ರಶ್ನೆ. ಮೊದಲ ಎಐ ಪ್ರಾಜೆಕ್ಟ್ ಯಾವ್ದಾಗ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಪ್ರಯಾಣ ಇವತ್ತೇ ಶುರುವಾಗ್ಲಿ.